ನಮಸ್ತೆ ಸ್ನೇಹಿತರೆ. ಒಂದು ನ್ಯೂಸ್ ನೋಡಿದೆ. ಆ ನ್ಯೂಸ್ ನೋಡಿ ಮನಸ್ಸು ಎಷ್ಟು ಬೇಜಾರಾಯಿತು ಅಂತಂದ್ರೆ ಅದನ್ನ ಯಾವ ರೀತಿ ಹೇಳ್ಬೇಕನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು 13 ವರ್ಷದ ಒಂದು ಹೆಣ್ಣು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾರೆ. ಆಯ್ತಾ? ಒಂದು ಮಗು ಮನೆಗೆ ಹೋಗ್ಬೇಕು ಅಂತ ಆಟೋ ರಿಕ್ಷಾನ ಹತ್ತುತ್ತೆ. ಓಕೆ. ರಾಂಬಾಬು ಅನ್ನೋ ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಆ ಮಗುನ ಕರ್ಕೊಂಡೋಗಿ ಹೋಟೆಲ್ ಅವ್ರಿಗೆ ಮಾರ್ತಾನೆ. ಅದಕ್ಕೂ ಮುಂಚೆ ಅವನು ಮತ್ತೆ ಅವನ ಇನ್ನ ಇಬ್ರು ಸ್ನೇಹಿತರು ಜೊತೆ ತಪ್ಪು ಮಾಡ್ತಾನೆ ಮಗುನ ಇಟ್ಕೊಂಡು. ಆಮೇಲೆ ಆ ಹೋಟೆಲ್ ಮ್ಯಾನೇಜ್ಮೆಂಟ್ ಅವರಿಗೆ ಮಗುನ ಒಪ್ಪಿಸ್ತಾನೆ. ಹಾಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅವರು ಅನೇಕ ಕಸ್ಟಮರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ 5 ಹೋಟೆಲ್ಗೆ ಆ ಮಗುನ ಶಿಫ್ಟ್ ಮಾಡಿ 30 ಜನರಿಂದ ಆ ಮಗು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ. ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಸ್ಥಿತಿ ಏನಂದ್ರೆ, ಆ ಮಗು 13 ವರ್ಷಕ್ಕೆ ಕಾಲಿಡ್ತಾ ಇದೆ. ಅದು ಇನ್ನ ಪ್ರಪಂಚನ ಇನ್ನ ಸರಿಯಾಗಿ ನೋಡಿಲ್ಲ, ಏನಿದು ಜಗತ್ತು ಅಂತ ಅರ್ಥ ಮಾಡ್ಕೊಳ್ಳೋ ಸಮಯದಲ್ಲೇ ಇಂಥ ವಿಕೃತವಾದ ಒಂದು ಕೆಲಸನ ಮಾಡಿದಾರಲ್ಲ. ಮಗು ಹೇಗೆ ಸಮಾಜನ ಫೇಸ್ ಮಾಡಬೇಕು ಮುಂದೆ, ಅದ್ರ ಜೀವನನ ನರಕ ಮಾಡಿದ್ರಲ್ಲ. ಇಂಥ ವಿಕೃತ ಕಾಮಿಗಳಿಗೆ ಏನೋ ಒಂದು ಆಕ್ಷನ್ ತಗೊಳ್ತಾ ಇದೆ. ನಿಜಕ್ಕೂ ಇದು ತುಂಬಾ ಬೇಜಾರಾಗೋ ಸಂಗತಿ. ಆಯ್ತಾ? ಈ ವಿಡಿಯೋದಲ್ಲಿ ಕಾಣಿಸ್ತಿರೋ ಅಪರಾಧಿಗಳಿದಾರಲ್ಲ, ಆ 30 ಜನರಲ್ಲಿ ಕೆಲವೊಂದಿಷ್ಟು ಜನಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಓಕೆ. ಸೊ ನೀವು ನೋಡ್ತಿರ್ಬೋದು, ಎಂಥ ವಯಸ್ಸಾದವರು ಇದ್ದಾರೆ, ತಿಳುವಳಿಕೆ ಇರೋರು ಇದ್ದಾರೆ. ಆಯ್ತಾ? ಆದ್ರೂ ಇಂಥ ಒಂದು ಕೃತ್ಯನ ಎಸಗಿದ್ದಾರೆ ಅಂದ್ರೆ ಎಂತಹ ವಿಕೃತವಾದ ಮನಸ್ಥಿತಿ ಇವ್ರ ಹತ್ರ ಇರ್ಬೋದು ಅಂತ. ಸಮಾಜ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತ ಯಾರ ಮನ್ಸಲ್ಲೂ ಭಯ ಇಲ್ವಾ? ಇವ್ರ ಮನ್ಸಲ್ಲಿ ಭಯನೇ ಆಗ್ಲಿಲ್ವಾ? ಅಥವಾ ಒಂದು ಒಳ್ಳೆ ಮಾನವೀಯತೆ ಇರ್ಲಿಲ್ವಾ ಇವ್ರ ಹತ್ರ? ಒಂದು ಮಗುವಿಗೆ ತೋರಿಸ್ಬೇಕಾದ ಒಂದು ಮಾನವೀಯತೆನೇ ಇರ್ಲಿಲ್ವಾ ಇವ್ರ ಹತ್ರ? ಎಂಥ ಒಂದು ಎನ್ವೈರ್ಮೆಂಟ್ ಅಲ್ಲಿ ಇವ್ರು ಬೆಳೆದಿದ್ದಾರೆ, ಯಾವ ಒಂದು ಸಮಾಜದಲ್ಲಿ ಇವ್ರು ಬೆಳ್ಕೊಂಡ್ ಬಂದಿದ್ದಾರೆ. ನಂಗೆ ನಿಜ ಅರ್ಥ ಆಗ್ತಾ ಇಲ್ಲ, ದೇಶದಲ್ಲಿ ಇಂಥವ್ರು ಇದ್ದಾರಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇವೆ. ಒಂದು ಮಗುವನ್ನ ಈ ರೀತಿಯಾಗಿ ಬಳಸ್ಕೊಂಡಿದ್ದಾರೆ ಅಂದ್ರೆ ಇವ್ರ ಮನಸ್ಸು ಎಷ್ಟು ವಿಕೃತವಾಗಿದೆ ಅಂತ ನಾವು ಊಹೆ ಮಾಡೋಕ್ಕೂ ಆಗ್ತಾ ಇಲ್ಲ. ಆ ಮಗುವಿನ ಒಂದು ಅಳಲು ಇದೆಯಲ್ಲ, ಅದನ್ನ ನೋಡಿದ್ರೆ ಸಂಕಟನ ಆಗತ್ತೆ. ಅಂತ ನರಕ ಯಾರಿಗೂ ಬೇಡ ನೋಡಿ. ನಿಜಕ್ಕೂ ಇದು ಯಾರು ಭಯ ಬೀಳ್ತಾ ಇಲ್ವೋ, ಅಥವಾ ಈ ಸಮಾಜದಲ್ಲಿ ಈ ನಮ್ಮ ಕಾನೂನು ಅಷ್ಟು ಸಡಿಲವಾಗಿದೆಯೋ, ಕಾನೂನು ಪ್ರಕಾರ ಶಿಕ್ಷೆ ಇದೆ, ಇಲ್ಲ ಅಂತ ಹೇಳಲ್ಲ, ಆದ್ರೆ ಅಷ್ಟು ಎಫೆಕ್ಟಿವ್ ಆಗಿ ಇಲ್ಲ ಅನಿಸ್ತಾ ಇದೆ ನನಗೆ. 13 ವರ್ಷದ ಮಗು ಸರಿಯಾಗಿ ಪ್ರಪಂಚನೇ ನೋಡಿರಲ್ಲ, ಒಂದು ಮೆಚ್ಯೂರಿಟಿ ಅವಾಗ್ತಾನೆ ಬರ್ತಾ ಇರುತ್ತೆ. ಅಂತಹ ಮಗುನ ಒಂದು ನರಕ ಯಾತನೆಗೆ ತಳ್ಬಿಟ್ರಲ್ಲ ಅನ್ನೋ ಒಂದು ಎಷ್ಟು ಸಂಕಟ ಕಾಡುತ್ತೆ ಅಂತಂದ್ರೆ, ಆ ಹೆತ್ತವ್ರಿಗೆ ಎಷ್ಟು ಸಂಕಟ ಆಗಿರ್ಬೇಡ ಆ ಮಗುನ ಈ ಸ್ಥಿತಿಲಿ ನೋಡಕ್ಕೆ. ಆ ಮಗು ಇನ್ ಮುಂದೆ ಸಮಾಜದಲ್ಲಿ ಅದು ಯಾರನ್ನ ನಂಬ್ಕೊಂಡು ಯಾವ ರೀತಿ ಬದುಕುತ್ತೆ ಅಂತ ನಂಗೆ ನಿಜನೂ ಅರ್ಥ ಆಗ್ತಿಲ್ಲ. ಎಂತ ಒಂದು ಸಮಾಜದಲ್ಲಿ ಇದೀವಿ ಅಂತ ನನಗೆ ಒಂಥರ ಬೇಜಾರಾಗ್ತಾ ಇದೆ. ಅದು ಹೇಳಿಕ್ ಆಗ್ತಾ ಇಲ್ಲ, ಅಷ್ಟು ಆಘಾತಕಾರಿ ಇದು ಈ ವಿಷಯ, ಈ ಘಟನೆ ಮಾತ್ರ. ಪ್ರತಿಯೊಂದಕ್ಕೂ ಜನ ಸ್ಟ್ರೈಕ್ ಮಾಡಿ, ಪ್ರೊಟೆಸ್ಟ್ ಮಾಡಿ ನ್ಯಾಯ ಕೇಳಬೇಕಾ? ನ್ಯಾಯ ಸುಲಭವಾಗಿ ಸಿಗಲ್ವಾ? ಅಪರಾಧಿಗೆ ಘೋರ ಶಿಕ್ಷೆ ಆಗಲ್ವಾ? ಆ ಶಿಕ್ಷೆನ ಕಂಡವ್ರಿಗೆ ಭಯ ಆಗಲ್ವಾ? ಅಥವಾ ಕೊಡುವಂತ ಶಿಕ್ಷೆ ಭಯ ಆಗೋ ತರ ಇಲ್ವಾ? ಇದಕ್ಕೆ ನೀವೇ ಉತ್ತರ ಕೊಡಿ. ಹಾಗೆ ಈ ವಿಷಯದ ಕುರಿತಾಗಿ ಯಾರು ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ, ಯಾರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ, ಅವ್ರಿಗೊಂದು ದೊಡ್ಡ ಸಲ್ಯೂಟ್. ಯಾಕಂದ್ರೆ ಇದು ಕೇವಲ ಬೇರೆಯವರ ವಿಚಾರ ಅಲ್ಲ, ನಮ್ಮನೆ ವಿಚಾರ ಅನ್ಕೊಂಡು ಅವರು ಬೀದಿಗೆ ಬಂದು ಹೋರಾಡ್ತಾ ಇದ್ದಾರೆ. ಅದು ತುಂಬಾ ನಿಜಕ್ಕೂ ಹೆಮ್ಮೆ ಅಂತ ಹೇಳ್ಬೋದು. ಇದಾರೆ ನಮ್ಮ ಜಗತ್ತಲ್ಲಿ ಅಷ್ಟು ಜನ, ಅಟ್ಲೀಸ್ಟ್ ಇದಾರೆ, ಒಬ್ಬರಿಗೆ ನ್ಯಾಯ ಕೇಳೋಷ್ಟು ಇದಾರೆ ಅನ್ನೋದೊಂದು ಇದೆಯಲ್ಲ, ಅದು ಒಂದೆಲ್ಲೋ ಒಂದು ಸಮಾಧಾನ ಇದೆ. ಆದ್ರೆ ಈ ಲೈಂಗಿಕ ದೌರ್ಜನ್ಯ ಅನ್ನೋದನ್ನ ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲೇಬೇಕು ನಮ್ಮ ದೇಶದಲ್ಲಿ. ಆಯ್ತಾ? ಈ ತರಹದ ಘಟನೆಗಳು ನಡಿಲೇಬಾರದು ಅಂತಂದ್ರೆ ನಮ್ಮ ಕಾನೂನಿನಲ್ಲಿ ಯಾವ ತರ ಬದಲಾವಣೆ ಬರಬೇಕು, ಯಾವ ತರದ ಕಾಯ್ದೆ ಜಾರಿಗೊಳ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಯಾವ ತರದ ಶಿಕ್ಷೆ ಅಪರಾಧಿಗೆ ವಹಿಸಬೇಕು ಅನ್ನೋದನ್ನ ಕಮೆಂಟ್ ಮಾಡಿ.